ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋದಕ್ಕೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇದೊಂದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್. ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಕೊಡಬೇಡಿ. ಸೊ ಇಂತ ಹೇಳ್ತಾ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬೇಕು ಅಂತ ಅಂದರೆ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ ನಮ್ಮದು ನ್ಯೂ ಚಾನಲ್ ಇದೆ ರ್ಯಾಂಕಿಂಗ್ ಬ್ಯಾಂಕ್ ಅಂತ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಪ್ಲೀಸ್ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರ್ಯಾರು ನಿಮಗೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಆ ಲಿಂಕ್ನ ಶೇರ್ ಮಾಡಿ. ಈಗ ಈ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಝೀವ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಆಪರೇಟರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ರೋಲ್ಗೆ ಇವರು ಹೈಯರ್ ಮಾಡ್ತಿರೋದು. ಸೊ ಝೀವ್ ಪಾಯಿಂಟ್ ಅನ್ನೋದು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಕಂಪ್ನಿ ಆಗಿರುತ್ತೆ. ಸೊ ಇದೊಂದು ಇನ್ನೂ ಸ್ಟಾರ್ಟಪ್ ಆಗಿದೆ. ಸೊ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗಿರೋದ್ರಿಂದ ಇವರು ಬಿಸ್ನೆಸ್ ಹ್ಯಾಂಡಲ್ ಮಾಡೋಕ್ಕೆ ಡೇಟಾ ಎಂಟ್ರಿ ಆಪರೇಟರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ರೋಲ್ ಬಂದ್ಬಿಟ್ಟು ದಿಸ್ ಇಸ್ ಫುಲ್ ಟೈಮ್ ರೋಲ್ ಫಾರ್ ಡೇಟಾ ಎಂಟ್ರಿ ಆಪರೇಟರ್ ಅಂತಂದರೆ ಇದು ಫುಲ್ ಟೈಮ್ ಆಗಿರುತ್ತೆ ಡೇಟಾ ಎಂಟ್ರಿ ಆಪರೇಟರ್ಗೆ. ದ ಡೇಟಾ ಎಂಟ್ರಿ ಆಪರೇಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎಂಟರಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಡೇಟಾ ಇನ್ ಅವರ್ ಸಿಸ್ಟಮ್ ಅಂತಂದರೆ ಅವ್ರ ಸಿಸ್ಟಮಲ್ಲಿ ಡೇಟಾಗಳನ್ನ ಎಂಟರ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಎನ್ಶೂರಿಂಗ್ ಅಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಫಾರ್ಮಿಂಗ್ ರೋಟೀನ್ ಡೇಟಾ ಚೆಕ್ಸ್ ಅಂತಂದರೆ ಕರೆಕ್ಟಾಗಿ ಎಲ್ಲನೂ ಅಪ್ಡೇಟ್ ಮಾಡಿದ್ದೀನಾ ಅನ್ನೋದೆಲ್ಲ ಕೂಡ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಇಂಟರ್ನಲ್ಲಿ ಡೈಲಿ ಡೇಟಾ ಕೂಡ ಚೆಕ್ ಮಾಡಬೇಕು. ಮತ್ತು ಅಡಿಷ್ನಲ್ ಟಾಸ್ಕ್ ಇನ್ಕ್ಲೂಡಿಂಗ್ ಮೇಂಟೈನಿಂಗ್ ಆರ್ಗನೈಸಿಂಗ್ ರೆಕಾರ್ಡ್ಸ್ ಅಂತೆ ಮತ್ತು ರಿಪೋರ್ಟ್ ಎಲ್ಲ ಜನರೇಟ್ ಮಾಡೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿರುತ್ತೆ. ಮತ್ತು ಏನಾದರೂ ಬೇರೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಹೇಳಿದ್ರು ಕೂಡ ನಾವು ಮಾಡಬೇಕಾಗಿರುತ್ತೆ ಇಲ್ಲಷ್ಟೇ. ಮತ್ತು ನಾನು ಪ್ರೊವೈಡಿಂಗ್ ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಕಸ್ಟಮರ್ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಸ್ಕಿಲ್ಸ್ ವಿಲ್ ಬಿ ಯುಟಿಲೈಸ್ ಟು ಲಯರ್ಸ್ ವಿತ್ ಅದರ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್. ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ ಅಂತ ಅಂದರೆ ಪ್ರೊಫಿಷಿಯನ್ಸಿ ಇನ್ ಟೈಪಿಂಗ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ ಅಂದರೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕು ಮತ್ತು ಟೈಪಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಮತ್ತು ಅಸಿಸ್ಟೆನ್ಸ್ ಕೊಡೋದ್ರಲ್ಲೂ ಬೆನಿಫಿಟೆಡ್ ಇರಬೇಕು ಅಂತಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಬಟ್ ನಾಟ್ ಮ್ಯಾಂಡೇಟರಿ ಇಲ್ಲಿ. ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸು ಕೂಡ ಕೇಳಿದ್ದಾರೆ. ಮತ್ತು ಕಸ್ಟಮರ್ ಸರ್ವಿಸ್ ಎಬಿಲಿಟೀಸ್ ಕೂಡ ನಮಗೆ ಇರಲೇಬೇಕಿಲ್ಲಿ. ಮತ್ತು ಇಲ್ಲಿ ನೋಡೋದಾದರೆ ವರ್ಕ್ ಇಂಡಿಪೆಂಡೆಂಟ್ಲಿ ಇದೊಂದು ರಿಮೋಟ್ ಜಾಬ್ ಆಗಿರೋದ್ರಿಂದ ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಹೈಸ್ಕೂಲ್ ಡಿಪ್ಲೊಮಾ ಈಕ್ವಲೆಂಟ್ ಕೇಳಿದ್ದಾರೆ ಅಂತಂದರೆ ನಿಮ್ಮದು PU ಪಾಸ್ ಆಗಿದ್ರು ಡಿಪ್ಲೊಮಾ ಆಗಿದ್ರು ಅಂದರೆ ಡಿಗ್ರಿ ಆಗಿದ್ದವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಡಿಷ್ನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಆರ್ ರಿಲೇಟೆಡ್ ಫೀಲ್ಡ್ ಆರ್ ಪ್ಲಸ್ ಬಟ್ ನಾಟ್ ಮ್ಯಾಂಡೇಟರಿ. ಹೌದು, ಅಂದರೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಡೇಟಾ ಎಂಟ್ರಿ ಅದೊಂದು ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ. ಜಸ್ಟ್ ನಿಮ್ದು ಹೈಸ್ಕೂಲ್ ಏನಾದ್ರು ಪಾಸ್ ಆಗಿದ್ರು ಕೂಡ ನೀವು ಹಾಕೋಬೋದು ಅಂತಂದರೆ PU ಪಾಸ್ ಆಗಿದ್ರೆ ಕೂಡ ಹಾಕೋಬೋದು ಈ ಜಾಬ್ಗೆ. ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಈಗ ಸೆಕೆಂಡ್ ಜಾಬ್ ನೋಡೋಣ. ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಈ ಪೇಜಲ್ಲಿ ನೀವು ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ತಗೋತಾರೆ. ಮತ್ತು ಅದಾದಮೇಲೆ ನಮ್ಮ ರೆಸ್ಯೂಮೆ ಕೂಡ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡಬೇಕು. ಸೊ ಇವ್ರ ಕಡೆಯಿಂದ ಶಾರ್ಟ್ ಲಿಸ್ಟ್ ಆದರೆ ಕಾಲ್ ಬರುತ್ತೆ. ಇವಾಗ ಸೆಕೆಂಡ್ ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಪರ್ಸೋನಾ ಅಂತ ಕಂಪ್ನಿ. ಇವರು ವರ್ಚುವಲ್ ಅಸಿಸ್ಟೆಂಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ಇದು ನೋಡೋದಾದ್ರೆ ಇದು ಟಾಪ್ ಸ್ಟಾರ್ಟ್ಅಪ್ ಯೂಸ್ ಟು ಹೈಯರ್ ಪೀಪಲ್ ಫ್ರಮ್ ದ ಅರೌಂಡ್ ದ ವರ್ಲ್ಡ್. ಇದೊಂದು ಹೈರಿಂಗ್ ಅಂದರೆ ರಿಕ್ರೂಟ್ಮೆಂಟ್ ಸೋರ್ಸಿಂಗ್ ಕಂಪ್ನಿ ಆಗಿರುತ್ತೆ. ಸೊ ಆಲ್ ಓವರ್ ದ ವರ್ಲ್ಡ್ ಇದು ಕಂಪ್ನಿ ಇದೆ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಆಲ್ ಓವರ್ ಅಂತಂದರೆ ಆ ಕಂಟ್ರಿಗೆ ತಕ್ಕನಾಗೆ ಆ ಕಂಪ್ನಿಗೆ ತಕ್ಕನಾಗೆ ಕ್ಯಾಂಡಿಡೇಟ್ನ ಹುಡುಕೊಡೋದು ಈ ಕಂಪ್ನಿದು ಜಾಬ್ ಆಗಿರುತ್ತೆ ಆ್ಯಕ್ಚುಲಿ. ಅವರ್ ವಿಷನ್ ಇಸ್ ಟು ಫ್ಯೂಚರ್ ವೇರ್ ಈಚ್ ಪರ್ಸನ್ ಕ್ಯಾನ್ ಫೈಂಡ್ ದ ಬೆಸ್ಟ್ ರೋಲ್ ಫಾರ್ ದೆಮ್ ಆ್ಯಂಡ್ ಕಂಪ್ನಿ ಕ್ಯಾನ್ ಡಿಸ್ಕವರ್ ದ ವರ್ಲ್ಡ್ ಬೆಸ್ಟ್ ಟ್ಯಾಲೆಂಟ್ ಅಂತಂದರೆ ಇವ್ರಿಗೂ ಈಸಿ ಆಗಬೇಕು ಮತ್ತು ಕಂಪ್ನಿಯವ್ರಿಗೂ ಕೂಡ ಈಸಿ ಆಗಬೇಕು. ಅದು ನಮ್ಮದು ಇದು ಏನು ರೋಲ್ ಅಂತ ಹೇಳ್ತಿದ್ದಾರೆ ಅಂತಂದರೆ ವಿಷನ್ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇನ್ನು ಇವು ಕಂಪ್ನಿ ನೋಡೋದಾದರೆ ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಅಂತ ಅಂದರೆ
ವಾಟ್ ವಿ ಆರ್ ಲುಕಿಂಗ್ ಫಾರ್ ನೋಡೋದಾದ್ರೆ ವಿ ಲುಕಿಂಗ್ ಫಾರ್ ವರ್ಚುವಲ್ ಅಸಿಸ್ಟೆಂಟ್ ಟು ಹೆಲ್ಪ್ ಅವರ್ ಕ್ಲೈಂಟ್ ಆಪರೇಟ್ ಅಂಡ್ ಸ್ಕೇಲ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಗ್ರೋಯಿಂಗ್ ಬಿಸ್ನೆಸ್ ಅಂತಂದರೆ ಅವ್ರದ್ದು ಆಪರೇಷನ್ ವರ್ಚುವಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಂತ ಅವ್ರ ಕ್ಲೈಂಟ್ ಆಗಿರುತ್ತಂತೆ. ಇದು ಅವ್ರ ಕ್ಲೈಂಟ್ಗೆ ಇದು ಹೈರ್ ಮಾಡ್ತಾ ಇರೋದು. ಆಸ್ ಅ ವರ್ಚುವಲ್ ಅಸಿಸ್ಟೆಂಟ್ ಯು ವಿಲ್ ಬಿ ಜನರಲ್ ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೆ. ಮತ್ತು ಕೊಲಾಬ್ರೇಷನ್ ಅಂತ ಡಿಫ್ರೆಂಟ್ ಟೀಮ್ ಅಂತಂದರೆ ಬೇರೆ ಬೇರೆ ಟೀಮವ್ರ ಜೊತೆನೂ ಕೊಲಾಬ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಅವ್ರ ಕ್ಲೈಂಟ್ ಕಂಪ್ನಿ ಅಂಡ್ ಹೆಲ್ಪಿಂಗ್ ಟೈಮ್ ಇನ್ ವೇರಿಯಸ್ ಪ್ರಾಜೆಕ್ಟ್ಸ್ ಅಂತಂದರೆ ಬೇರೆ ಬೇರೆ ಪ್ರಾಜೆಕ್ಟಲ್ಲೇ ಇರುತ್ತಲ್ಲ, ಸೊ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡೋದಾದರೆ ಲೈಕ್ ಹೂ ಬಿಲ್ಡಿಂಗ್ ಪರ್ಸೋನಾ ನೋಡೋದಾದ್ರೆ ವಿ ಆರ್ ಗ್ಲೋಬಲ್ ಟೀಮ್ ಫಾರ್ ಪ್ಯಾಷನೇಟ್ ಪ್ರಾಬ್ಲಮ್ ಸಾಲ್ವರ್ಸ್ ಅಂತೆ ಹೂ ಲವ್ ಟು ಬಿಲ್ಡ್ ನ್ಯೂ ಥಿಂಗ್ಸ್ ಆ್ಯಂಡ್ ಮೇಕ್ ಅವರ್ ಕಸ್ಟಮರ್ ಹ್ಯಾಪಿ. ಸೊ ಇದು ಹೌದು ಅರ್ಜೆಂಟ್ ಆಗಿರುತ್ತೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ನಮ್ಮದು ಡೇ ಟು ಡೇ ಆಕ್ಟಿವಿಟೀಸ್ ಏನಿರುತ್ತೆ ಈ ರೋಲಲ್ಲಿ ನೋಡೋದಾದ್ರೆ ಡ್ರಾಫ್ಟಿಂಗ್ ಇಮೇಲ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಿಸ್ನೆಸ್ ಕಮ್ಯುನಿಕೇಷನ್ ಅಂತಂದರೆ ಇಮೇಲ್ನ ಬರೆಯೋದು ಮತ್ತು ಬಿಸ್ನೆಸ್ ಕಮ್ಯುನಿಕೇಷನ್ನು. ಈಗ ಒಂದು ಹೈಯರ್ ಮ್ಯಾನೇಜ್ಮೆಂಟ್ ಅವರು ಇರ್ತಾರೆ ಅಂದ್ಕೊಳ್ಳಿ, ಸೊ ಅವ್ರದ್ದು ಬಿಸ್ನೆಸ್ ಎಲ್ಲ ಹ್ಯಾಂಡಲ್ ಮಾಡೋದು ಮತ್ತು ಅವ್ರದ್ದು ಇಮೇಲ್ ಎಲ್ಲ ಹ್ಯಾಂಡಲ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಈ ಟೇಕಿಂಗ್ ವಿಡಿಯೋ ಕಾನ್ಫರೆನ್ಸ್ ಅಂತಂದರೆ ವಿಡಿಯೋ ಕಾನ್ಫರೆನ್ಸ್ ತಗೊಳ್ಳೋದು ಮತ್ತು ಇಂಟರ್ಫೇಸಿಂಗ್ ವಿತ್ ಕ್ಲೈಂಟ್ ಆ್ಯಂಡ್ ಕಸ್ಟಮರ್ ಮತ್ತು ಕ್ಲೈಂಟ್ ಮತ್ತು ಕಸ್ಟಮರ್ಸ್ ಜೊತೆ ಮಾತಾಡೋದು ನಮ್ಮದೇ ಆಗಿರುತ್ತೆ. ಇದು ಕ್ರಿಟಿಕಲ್ ಇದ್ದಾಗ ಅಷ್ಟೇ ನೆಕ್ಸ್ಟ್ ಲೆವೆಲ್ಗೆ ನಾವು ಎಸ್ಕಲೇಟ್ ಮಾಡಬೇಕು ಅಂತಂದರೆ ಮ್ಯಾನೇಜರ್ಗೆ ಅವ್ರ ಹತ್ರ ಹೋಗಬೇಕು, ಇಲ್ಲ ಅಂತ ಅಂದರೆ ನಾವೇ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಸ್ಕೆಡ್ಯೂಲಿಂಗ್ ಆ್ಯಂಡ್ ಪ್ಲಾನಿಂಗ್ ಮೀಟಿಂಗ್ ಆ್ಯಂಡ್ ಇವೆಂಟ್ಸ್ ಅಂತಂದರೆ ಅದರ ಟೈಮ್ ಓವರ್ಲ್ಯಾಪ್ ಆಗ್ತಾ ಇದೆಯೋ ಅಂತೆಲ್ಲ ನೋಡಿಕೊಂಡು ಇವೆಂಟ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡಬೇಕು. ಮತ್ತು ಆನ್ಲೈನ್ ರಿಸರ್ಚ್ ಆ್ಯಂಡ್ ಡೇಟಾ ಕಲೆಕ್ಷನ್ ಯೂಸಿಂಗ್ ಸ್ಪ್ರೆಡ್ಶೀಟ್. ಇಲ್ಲಿ ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲ್ ಇರುತ್ತೆ, ಸೊ ಅದರಲ್ಲಿ ಯೂಸ್ ಮಾಡಿಕೊಂಡು ಡೇಟಾ ಎಲ್ಲ ನಾವು ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ರಿಪೋರ್ಟಿಂಗ್ ಅನಾಲಿಸಿಸ್ ಕೂಡ ಮಾಡಬೇಕಿದೆ. ಮತ್ತು ಅದರ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಮತ್ತು ಪ್ರಾಜೆಕ್ಟ್ಸ್ ಕೂಡ ಅವ್ರು ಏನಾರು ಅಸೈನ್ ಮಾಡಿದ್ರೆ ಅದನ್ನು ಕೂಡ ಓಕೆ ಇರಬೇಕು. ಇಲ್ಲ ನಾನು ಇಷ್ಟೇ ಟಾಸ್ಕ್ ಇಷ್ಟೇ ಮಾಡ್ತೀನಿ ಅನ್ನೋಂಗಿಲ್ಲ, ಅವ್ರು ಬೇರೆ ಏನಾದರೂ ಕೆಲಸ ಹೇಳಿದರೆ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಏನು ರಿಕ್ವೈರ್ಮೆಂಟ್ ಬೇಕು ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕಂದರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ ನೋಡಿ. ಮತ್ತು ಯೂಸ್ ಆಫ್ ಆ್ಯಪ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿ ಯೂಸ್ ಮಾಡೋಕ್ಕೆ ಬರಬೇಕು. ಆ್ಯಪ್ಸ್ ಅಂದರೆ ಗೂಗಲ್ ಮೀಟು, ಝೂಮು, ಟೀಮ್ಸ್ ಮತ್ತು ಔಟ್ಲುಕ್ ಇದೆಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಇದು ಫುಲ್ ಟೈಮ್ ಲಾಂಗ್ ಟರ್ಮ್ ಆಗಿತ್ತು, ಫುಲ್ ಟೈಮ್ ರೋಲ್ ಇದು ಓಕೆ ಥರ ಇರಬೇಕು, ಇದು ಪಾರ್ಟ್ ಟೈಮ್ ಅಲ್ಲ ಅಂತ ಹೇಳಿದ್ದಾರೆ. ಇದು US ಟೈಮಲ್ಲಿ ವರ್ಕ್ ಆಗೋದು, ಸೊ ಅದಕ್ಕೂ ಓಕೆ ಇರಬೇಕು. ಬಿಸ್ನೆಸ್ ಅವರ್ಸ್ US ಇರುತ್ತೆ, ಸೊ ಇಂಡಿಯಾದಲ್ಲಿ ನೈಟ್ ಶಿಫ್ಟ್ ಇರುತ್ತೆ ಆಲ್ಮೋಸ್ಟು, ಅದಕ್ಕೂ ಓಕೆ ಥರ ಇರಬೇಕು ಅಂತ ಹೇಳಿದ್ದಾರೆ. ನೋ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಬಟ್ ವಿ ವಿಲ್ ಟೇಕ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಇನ್ ಟು ದ ಅಕೌಂಟ್. ಇದು ನಾಟ್ ರಿಕ್ವೈರ್ಡ್, ಬಟ್ ಇದ್ರೂ ಕೂಡ ಅಪ್ಲೈ ಮಾಡಿಬಿಟ್ಟು ನಾಟ್ ಏನು ಆ ಥರ ತಗೊಳ್ಳೋದೇ ಇಲ್ಲ ಅಂತ ಅಲ್ಲ, ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಸ್ಕಿಲ್ಸ್ ಮೇಲೆ ಮ್ಯಾಚ್ ಆಗುತ್ತೆ ಇದು ಜಾಬು. ದಿಸ್ ಪೊಸಿಷನ್ ಇಸ್ ಫಾರ್ ಸೀರಿಯಸ್ ಕೆರಿಯರ್ ಓರಿಯೆಂಟೆಡ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿದ್ದಾರೆ. ಯಾರ್ಯಾರು ಕೆರಿಯರ್ ಓರಿಯೆಂಟೆಡ್ ಆ್ಯಕ್ಚುಲಾಗಿ ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅವ್ರಿಗೆ ಈ ರೋಲ್ ಅಂತ. ಮತ್ತು ಇನ್ನು ಅದರ್ ಕ್ವಾಲಿಟೀಸ್ ವಿ ಆರ್ ಲುಕಿಂಗ್ ಫಾರ್ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ರೆಕಾರ್ಡ್ ಆಫ್ ಸಕ್ಸಸ್ ವರ್ಕ್ ಇನ್ ಸ್ಕೂಲ್ ಅಂತಂದರೆ ಟಾಪರ್ ಏನಾರು ಆಗಿದ್ರೆ ಅದು ಅವ್ರು ಆಗ್ಬೋದು. ಇನ್ನು ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಮಿನಿಮಲಾಗಿ ಸಾಲ್ವ್ ಮಾಡೋ ಅಂಥವ್ರನ್ನ ನೋಡ್ತಿದ್ದಾರಂತೆ. ಮತ್ತು ಇಲ್ಲಿ ಸ್ಕಿಲ್ಡ್ ಆಂಟಿಸಿಪೇಟಿಂಗ್ ಟೀಮ್ ಮೆಂಬರ್ಸ್ ಆಗಿರಬೇಕು ಮತ್ತು ಎಲ್ಲರಿಗೂ ಹೆಲ್ಪ್ ಮಾಡೋ ಥರ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ವಾಟ್ ವಿ ಆಫರ್ ಅಂತಂದರೆ ಏನು ಆಫರ್ ಮಾಡ್ತಿದ್ದಾರೆ ಈ ಕಂಪ್ನಿಗೆ ಏನಾದ್ರು ನಾವು ಜಾಯ್ನ್ ಆದರೆ ನಮ್ಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದಾದರೆ ಬೆಸ್ಟ್ ಸ್ಯಾಲ್ರಿ ಇಂದ ಇಂಡಸ್ಟ್ರಿ, ಸೊ ಬೆಸ್ಟ್ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಪರ್ಮನೆಂಟ್ ಎಬಿಲಿಟಿ ಟು ವರ್ಕ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಅಂತಂದರೆ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲ ವರ್ಕ್ ಫ್ರಮ್ ಎನಿವೇರ್ ಕೂಡ ಮಾಡ್ಬೋದು ಇದು. ಮತ್ತು ಅಪರ್ಚುನಿಟಿ ಫಾರ್ ಗ್ರೋತ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಫುಲ್ ಬೆನಿಫಿಟ್ಸ್ ಮತ್ತು ಫ್ರೆಂಡ್ಲಿ ಕಲ್ಚರ್ ಇದೆ ಕಂಪ್ನಿಲಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಇದೆ, ಅನ್ಲಿಮಿಟೆಡ್ ಪೇಯ್ಡ್ ಟೈಮ್ ಆಫ್ ಅಂತ ಅಂದರೆ ವೆಕೇಷನ್ಗೆ ಸಿಕ್ ಲೀವು, ಸೊ ಎಷ್ಟು ಬೇಕಾದ್ರೂ ತೊಗೋಬೋದು ಇಲ್ಲಿ. ಮತ್ತು ಆ್ಯನ್ಯಲ್ ಬೋನಸ್ ಇದೆ, ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಕೂಡ ಇದೆ. ಮಂತ್ಲಿ ಟೆಕ್ ಅಲೋಯನ್ಸ್ ಅಂತ ಅಂದರೆ ಇಂಟರ್ನೆಟ್ ಅಲೋಯನ್ಸು, ವೈಫೈ ಅಲೋಯನ್ಸ್ ಎಲ್ಲ ಕೂಡ ಇವರೇ ಕೊಡ್ತಾರೆ. ಮತ್ತು ಇನ್ ಯುವರ್ ಕರೆನ್ಸಿ ಅಂತಂದರೆ ಇದು US ಅಲ್ವಾ, ಸೊ ನಮ್ಮದು ಕರೆನ್ಸಿ ಇಂಡಿಯಾದ ಕರೆನ್ಸಿಲಿ ಬೇಕು ಅಂತ ಅಂದರೆ ಆ ಕರೆನ್ಸಿ ಕನ್ವರ್ಟ್ ಮಾಡ್ಬಿಟ್ಟು ನಮ್ಗೆ ಹಾಕ್ತಾರೆ. ಮತ್ತು ಅದರ್ ಡಿಪೆಂಡಿಂಗ್ ಆನ್ ದ ಸೀನಿಯರಿಟಿ ಕೂಡ ತುಂಬ ಆಪರ್ಚುನಿಟಿ ಇದೆ. ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸಿದ್ದೀನಿ, ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ. ಸೆಕೆಂಡ್ ಜಾಬ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ, ಪರ್ಸೋನಾ ಅಂತ. ಸೊ ಇದು ಅಪ್ಲಿಕೇಶನ್ ಫಾರ್ಮು. ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫುಲ್ ನೇಮ್ ಎಲ್ಲ ಹಾಕಬೇಕು. ಮತ್ತು ಇಲ್ಲಿ ಯಾವ ಥರ ಕರೀತಾರೆ, ಹುಡುಗಿ ಆಗಿದೆ ಶಿಯಾರರ್ ಅಂತ ಹಾಕೊಳ್ಳಿ. ಮತ್ತು ಇಲ್ಲಿ ನಮ್ಮದು ಜಿಮೇಲ್ ಅಡ್ರೆಸ್ ಕೊಡಬೇಕು. ಮತ್ತು ದ ಕಂಟ್ರಿ ಯುವರ್ ಪ್ರೈಮರಿ ಲಿವ್ ಇನ್ ಅಂತ ಕೇಳಿದ್ದಾರೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸಿಟಿ ಯಾವುದಿದೆ ನೋಡ್ಬಿಟ್ಟು ನೆಕ್ಸ್ಟ್ ಎಜುಕೇಷನ್ ಸೆಕ್ಷನ್ಗೆ ಹೋಗ್ಬೇಕಾಗುತ್ತಿಲ್ಲಿ.
ಇಲ್ಲಿ ಎಜುಕೇಷನ್ ಸೆಕ್ಷನಲ್ಲಿ ನೋಡಿ, ಇಲ್ಲಿ ಯುವರ್ ಮೇನ್ ಏರಿಯಾ ಸ್ಟಡಿ ಕೇಳ್ತಿದ್ದಾರೆ, ಮತ್ತು ವಾಟ್ ಇಯರ್ ಡಿಡ್ ಯು ಗ್ರ್ಯಾಜುಯೇಟ್ ಅಂತ ಕೇಳ್ತಿದ್ದಾರೆ. ಹ್ಯಾವ್ ಯು ಎವರ್ ಸ್ಪೆಂಡ್ ಟೈಮ್ ಲಿವಿಂಗ್ ವರ್ಕಿಂಗ್ ಆರ್ ಸ್ಟಡಿಂಗ್ ಇನ್ ಆಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಹಾಕೊಳ್ಳಿ. ವಾಟ್ ಈಸ್ ಯುವರ್ ಕರೆಂಟ್ ಆ್ಯನ್ಯುಯಲ್ ಬೇಸ್ ಸ್ಯಾಲ್ರಿ ಕೇಳ್ತಿದ್ದಾರೆ, ಮತ್ತು ಎಕ್ಸ್ಪೆಕ್ಟೆಡ್ ಆ್ಯನ್ಯುಯಲ್ ಸ್ಯಾಲ್ರಿ ಏನು ಅಂತ ಕೇಳ್ತಿದ್ದಾರೆ. ನಿಮ್ಗೆ ಇದಕ್ಕೆಲ್ಲ ಝೀರೋನೇ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೆಸ್ಯೂಮೆನ ಅಟ್ಯಾಚ್ ಮಾಡಿಬಿಟ್ಟು ವರ್ಕ್ ಮತ್ತು ಇಂಟ್ರೆಸ್ಟ್ ಸೆಕ್ಷನ್ಗೆ ಹೋಗಬೇಕು. ನೆಕ್ಸ್ಟು ಇಲ್ಲಿ ವಿಚ್ ರೋಲ್ ಯು ಆರ್ ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಯಾವ ರೋಲ್, ನಾವಿಲ್ಲಿ ವರ್ಚುವಲ್ ಅಸಿಸ್ಟೆಂಟ್ ಅಂತ ಟೈಪ್ ಮಾಡ್ಕೊಳ್ಳಿ. ನೋಡಿ, ಇದು ವರ್ಚುವಲ್ ಅಸಿಸ್ಟೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ವಾಟ್ ಟೈಪ್ ಆಫ್ ವರ್ಕ್ ಅರೇಂಜ್ಮೆಂಟ್ ಆರ್ ಸೀಕಿಂಗ್ ಅಂತ ಕೇಳ್ತಿದ್ದಾರೆ, ಫುಲ್ ಟೈಮ್ ಅಂತ ಹಾಕೊಳ್ಳಿ. ನೆಕ್ಸ್ಟು 8 hour ವರ್ಕ್ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್. ಯಾವ ಸ್ಕೆಡ್ಯೂಲ್ ಕೇಳ್ತಿದ್ದಾರೆ, ಎನಿಥಿಂಗ್, ಎಲ್ಲದಕ್ಕೂ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಹೌ ಮೆನಿ ಅವರ್ ಪರ್ ವೀಕ್ ಯು ಆರ್ ಅವೈಲೇಬಲ್ ಟು ವರ್ಕ್ ಅಂತ ಕೇಳ್ತಾ ಇದ್ದಾರೆ. 40 or more ಅಂತ ಕೇಳಿ. ಆಲ್ಮೋಸ್ಟ್ MNC ಎಲ್ಲ 45 hours ಪರ್ ವೀಕ್ ವರ್ಕ್ ಮಾಡಿಸ್ಕೋತಾರೆ. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಯು ಅಂತ ಕೇಳಿದ್ದಾರೆ. ಸೊ ನೀವು ಸುಮ್ಮನೆ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಮಿಟಿ ಸೆಕ್ಷನ್ಗೆ ಹೋಗೋಣ. ಹೌ ಲಾಂಗ್ ಯು ಕಮಿಟ್ ಟು ನ್ಯೂ ಫುಲ್ ಟೈಮ್ ರೋಲ್ ಅಂತ ಕೇಳ್ತಿದ್ದಾರೆ. ಸೊ 24+ month ಅಂತ ಕೇಳಿ. ಮತ್ತು ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀನಿ ಅಂತ ಕೂಡ ಹೇಳಿ. ವಿ ಕಂಡಕ್ಟ್ ರೆಫರೆನ್ಸ್ ಚೆಕ್ ಟು ಪಾರ್ಟ್ ಆಫ್ ಹೈರಿಂಗ್ ಪ್ರೋಸೆಸ್. ಮತ್ತು ಇಲ್ಲಿ ಎಸ್ ಅಂತಂದರೆ ಏನಾದ್ರು ರೆಫರೆನ್ಸ್ ಚೆಕ್ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಆನ್ಲೈನ್ ಪ್ರೊಫೈಲ್ಗೆ ಹೋಗೋಣ. ಇಲ್ಲಿ ಲಿಂಕ್ಡ್ಇನ್ ಏನಾರು ಇದ್ದರೆ ಬೇಕಾದ್ರೆ ಹಾಕ್ಕೊಳ್ಳಿ, ಬಟ್ ನಾಟ್ ಮ್ಯಾಂಡೇಟರಿ ಸೆಕ್ಷನ್ ಆಗಿರುತ್ತೆ. ಸೊ ಲಾಸ್ಟ್ ಸೆಕ್ಷನ್ಗೂ ನೋಡೋದಾದರೆ ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೊ ಲಿಂಕ್ಡ್ಇನ್ ಅಂತಲೇ ಹಾಕ್ಕೊಳ್ಳಿ. ನೆಕ್ಸ್ಟು ನೋಡಿ, ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಪ್ಲೀಸ್ ಕ್ಲಿಕ್ ದ ಬಟನ್ ಬಿಲೋ. ಇಫ್ ಯು ಥಿಂಕ್ ಗುಡ್ ಫಿಟ್ ವಿ ವಿಲ್ ಬಿ ಇನ್ ಟಚ್ ವಿತ್ ದ ನೆಕ್ಸ್ಟ್ ಸ್ಟೆಪ್ ಅಂತೆ. ಪ್ಲೀಸ್ ಗಿವ್ ಅಸ್ 2 to 3 days ಟು ರೆಸ್ಪಾಂಡ್. ಇಫ್ ಯು ಹ್ಯಾವಂಟ್ ರೀಚ್ಡ್ ಔಟ್ ಯು ಬೈ ದ ಟೈಮ್ ವಿ ಕ್ಯಾನ್ ಗಿವ್ ಇನ್ ಅಪ್ಡೇಟ್ ಆಫ್ ಯುವರ್ ಅಪ್ಲಿಕೇಶನ್ ಬೈ ಕಾಂಟ್ಯಾಕ್ಟಿಂಗ್ ಅಸ್ ಅಂತಂದರೆ 2 to 3 days ಆದ್ರೂ ಏನು ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಬರಲಿಲ್ಲ ಅಂತ ಅಂದರೆ ಈ ಇಮೇಲ್ ಅಡ್ರೆಸ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮದು ಫುಲ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಯಾವಾಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಿ. ಸೊ ಅವಾಗ ಅವರು ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಮತ್ತು ಮೇಲ್ ಕೂಡ ಬರುತ್ತೆ ನಿಮಗೆ. ಯಾವುದೋ ಮೇಲ್ ಕೊಟ್ಟಿರ್ತೀರ ಆ ಮೇಲ್ಗೆ, ವೆರಿಫೈಡ್ ಮೇಲ್ಗೆ. ಸೊ ಇವಾಗ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ರಿಕ್ವೈರ್ಮೆಂಟ್ ತಕ್ಕನಾಗಿ ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪ್ರೆಡ್ಶೀಟ್ ಕೇಳಿದ್ದಾರೆ, ಮತ್ತು ರಿಪೋರ್ಟ್ ಅನಾಲಿಸಿಸ್ ಕೇಳಿದ್ದಾರೆ. ಅದೆಲ್ಲ ಬೇಕಾದರೆ ನಿಮ್ಮ ರೆಸ್ಯೂಮೇಲಿ ಕಾಣಬೇಕು. ಆವಾಗಷ್ಟೇ ನಮ್ಮ ರೆಸ್ಯೂಮೆ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ ಸಾಧ್ಯ. ಸೊ ನೀಡಿರೋರ್ಗೂ ಶೇರ್ ಮಾಡಿ, ಮತ್ತು ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದೆ ಈ ಜಾಬ್ಗೂ ಎಲ್ಲರೂ ಅಪ್ಲೈ ಮಾಡಿ. ಪ್ರೈವೇಟ್ ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಜಸ್ಟ್ ಅಪ್ಲೈ ಮಾಡಿದರೆ ಯಾರಿಗೂ ಖಂಡಿತ ಜಾಬ್ ಸಿಗಲ್ಲ. ಆ ಜಾಬ್ಗೆ ಇರೋವಂಥ ರಿಕ್ವೈರ್ಮೆಂಟ್ ತಕ್ಕನಾಗಿ ನಮ್ಮ ರೆಸ್ಯೂಮೆ ಇರಬೇಕು, ನಮ್ಮ ಸ್ಕಿಲ್ಸ್ ಇರಬೇಕು. ಸೊ ಪ್ಲೀಸ್ ಅಪ್ಸ್ಕಿಲ್ ಯುವರ್ ಸ್ಕಿಲ್ ಎವ್ರಿ ಡೇ. ನಿಮಗೆ ಜಾಬ್ ಸಿಗುತ್ತೋ ಬಿಡುತ್ತೋ, ನೀವು ಶಾರ್ಟ್ ಲಿಸ್ಟ್ ಆಗ್ತಾ ಇದ್ದೀರೋ ಇಲ್ವೋ, ಬಟ್ ನಿಮ್ಮದು ಸ್ಕಿಲ್ಸ್ನ ಡೈಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ರೆಸ್ಯೂಮೆ ಕೂಡ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ. ಸೊ ಎಲ್ರಿಗೂ ಖಂಡಿತ ಜಾಬ್ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.